ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿ.ಕಾಮ್ ಮತ್ತು BBA 4th ಸೆಮಿಸ್ಟರ್ ಕನ್ನಡ ವಿಷಯದಲ್ಲಿ ಬರುವಂತಹ ಒಂದು ಲೇಖನ ನಾನೇಕೆ ಬರೆಯುತ್ತೇನೆ. ಸೊ ಇದರ ಮೇಲೆ ಕೇಳುವಂತಹ 2 ಅಂಕ, 5 ಅಂಕ ಹಾಗೂ 10 ಅಂಕದ ಪ್ರಶ್ನೆಗಳು ಏನಿರುತ್ತೆ, ಯಾವ ಕೀ ಉತ್ತರಗಳು ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಇದೆ. ಸೊ ವಾಟ್ಸಪ್ನ ಜಾಯ್ನ್ ಆಗಿ ಆ್ಯಪ್ ಲಿಂಕ್ ಇದೆ. ಸೊ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ತರಗತಿಯನ್ನು ಜಾಯ್ನ್ ಆದರೆ ಎಲ್ಲ 4ನೇ ಸೆಮಿಸ್ಟರ್ನಲ್ಲಿ ಬರುವಂಥ BBA BComನ 9 ವಿಷಯಗಳ ಪೂರ್ತಿಯಾದಂತಹ ನಿಮಗೆ ವಿಡಿಯೋ ಕ್ಲಾಸ್ಗಳು, PDF ನೋಟ್ಸ್ಗಳು, ಆಡಿಯೋಗಳು, ಎಕ್ಸಾಮ್ನಲ್ಲಿ ಕೇಳಿರುವಂಥ ಫಿಕ್ಸ್ ಕ್ವಶನ್ಸ್ಗಳು ಹಾಗೂ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಶಾರ್ಟ್ಕಟ್ಟಾಗಿ ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದನ್ನು ನಾವು ಆ್ಯಪ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಕೂಡ ಇದೆ ಕೆಳಗಡೆ. ಸೊ ಮೆಂಬರ್ಶಿಪ್ನ ಲಿಂಕ್ನ ಜಾಯ್ನ್ ಆದರೆ ಕೂಡ ನಿಮಗೆ ಎಲ್ಲ ಕ್ಲಾಸಸ್ಗಳು ನಿಮಗೆ ಲಭ್ಯವಾಗುತ್ತೆ. ಈಗ ವಿಷಯದ ಕಡೆ ಬರೋಣ. ನಾನೇಕೆ ಬರೆಯುತ್ತೇನೆ ಲೇಖನ. ಸೊ ಇದಕ್ಕೆ ಕೇಳುವಂಥ 2 ಅಂಕದ ಪ್ರಶ್ನೆಗಳ ಮೊದಲು ನೋಡೋಣ. ಮೊದಲನೇ ಪ್ರಶ್ನೆ, ನಾನೇಕೆ ಬರೆಯುತ್ತೇನೆ ಎಂಬ ಪದ್ಯ ಬರೆದವರು ಯಾರು? ಅವರು ಯಾವ ಜಿಲ್ಲೆಯವರು? ನಾನೇಕೆ ಬರೆಯುತ್ತೇನೆ ಎಂಬ ಪದ್ಯ ಬರೆದವರು GS ಶಿವರುದ್ರಪ್ಪ. ಇವರು ಶಿವಮೊಗ್ಗ ಜಿಲ್ಲೆಯವರು. GS ಶಿವರುದ್ರಪ್ಪ ಅವರ ಜನನ ಮತ್ತು ಜನ್ಮಸ್ಥಳ ಯಾವುದು? 7 ಫೆಬ್ರವರಿ 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಜನಿಸಿದ್ದಾರೆ. GS ಶಿವರುದ್ರಪ್ಪ ಅವರ ಶಿಕ್ಷಣವೇನು? ಮೈಸೂರು ಮಹಾರಾಜ ಕಾಲೇಜಿನಲ್ಲಿ BA ಆನರ್ಸ್ ಪದವಿಯನ್ನು 1940ರಲ್ಲಿ ಪಡೆದಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದಿಂದ 1953ರಲ್ಲಿ MA ಪದವಿಯನ್ನು ಪಡೆದಿದ್ದಾರೆ. GS ಶಿವರುದ್ರಪ್ಪ ಅವರ ವೃತ್ತಿ ಯಾವುದು? ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಆಫ್ ಹೈದರಾಬಾದ್ನ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ರೀಡರ್ ಮತ್ತು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. GS ಶಿವರುದ್ರಪ್ಪ ಅವರ ಕವನ ಸಂಕಲನಗಳು ಯಾವುವು? ಚೆಲುವು, ಒಲವು, ದೇವಶಿಲ್ಪ, ಅನಾವರಣ, ತೆರೆದ ದಾರಿ. GS ಶಿವರುದ್ರಪ್ಪ ಅವರಿಗೆ ಸಿಕ್ಕ ಪ್ರಶಸ್ತಿಗಳನ್ನು ಹೆಸರಿಸಿರಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಶಿವರುದ್ರಪ್ಪ ಅವರು ಯಾವಾಗ ನಿಧನರಾದರು? 23 ಡಿಸೆಂಬರ್ 2013ರಂದು ನಿಧನರಾದರು. ನಾನೇಕೆ ಬರೆಯುತ್ತೇನೆ ಪದ್ಯದಲ್ಲಿ ಕವಿ ತಾವು ಬರೆಯುವ ಉದ್ದೇಶಗಳನ್ನು ಏನೆಂದು ತಿಳಿಸಿದ್ದಾರೆ? ಸುಮ್ಮನಿರಲು ಆಗದಿದ್ದಕ್ಕೆ, ಸಂವಾದ ನಡೆಸುವುದಕ್ಕೆ, ಖುಷಿಗಾಗಿ ನೋವಿಗಾಗಿ ಬರೆಯುತ್ತೇನೆ ಎಂದು ಹೇಳುತ್ತಾರೆ. ಕವಿ ಪರಿಚಯ 5 ಅಂಕಕ್ಕೆ ಕೇಳ್ತಾರೆ. ಸೊ ಅವರು ಕವಿ ಹೆಸರನ್ನು ಕೊಟ್ಟಿರ್ತಾರೆ. GS ಶಿವರುದ್ರಪ್ಪ ಅಂತ ಬಂದರೆ ನೀವು ಯಾವ ರೀತಿ ಕವಿ ಪರಿಚಯವನ್ನು ಬರೀಬೇಕು, ಅದರಲ್ಲಿ ಏನೇನು ಮ್ಯಾಟರ್ ಬರಬೇಕು ಅನ್ನೋದನ್ನು ನೋಡೋಣ. ಸೊ 5 ಅಂಕಕ್ಕೆ ಕೇಳುವಂಥ ಕವಿ ಪರಿಚಯ, ಕವಿ ಹೆಸರನ್ನು ಫಸ್ಟ್ ಬರೀಬೇಕು. GS ಶಿವರುದ್ರಪ್ಪ. ಜನನವನ್ನು ಬರೀಬೇಕು 7th ಫೆಬ್ರವರಿ 1926. ಅವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮ. ತಂದೆ ಹೆಸರು ಶಾಂತವೀರಪ್ಪ, ತಾಯಿ ಹೆಸರು ವೀರಮ್ಮ. ಇವರ ವೃತ್ತಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಮತ್ತು ಹೈದರಾಬಾದ್ನ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ರೀಡರ್ ಮತ್ತು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಲೇಖನಗಳು ಚೆಲುವು, ಒಲವು, ದೇವಶಿಲ್ಪ, ಅನಾವರಣ, ತೆರೆದ ದಾರಿ. ಇವರಿಗೆ ಸಿಕ್ಕಂಥ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. 5 ಮತ್ತು 10 ಅಂಕಕ್ಕೆ ಯಾವುದೇ ಪ್ರಶ್ನೆ ಕೇಳಿದಾಗ, ಅಂದರೆ ನಾನೇಕೆ ಬರೆಯುತ್ತೇನೆ ಪದ್ಯದ ಮೇಲೆ ಏನೇ ಪ್ರಶ್ನೆ ಬರಲಿ ಆವಾಗ ನೀವು ಬರೀಬೇಕಾದಂಥ ಕೀ ಉತ್ತರಗಳು ಏನಿರಬೇಕಂದ್ರೆ, ಮೊದಲನೇದು, ಈ ಕವಿತೆಯ ಅರ್ಥ ಕವಿ ತಾನು ತನ್ನನ್ನು ಸಾಹಿತ್ಯ ರಚನೆಯಲ್ಲಿ ಏಕೆ ತೊಡಗಿಸಿಕೊಂಡಿದ್ದಾನೆ ಎಂಬುದನ್ನು ತಿಳಿಸುತ್ತದೆ. ಈ ಪದ್ಯದ ಹೆಸರೇ ಹೇಳುವಂತೆ ಅವರು ಯಾಕೆ ತಮ್ಮನ್ನು ತಾವು ಸಾಹಿತ್ಯದ ಕೆಲಸದಲ್ಲಿ, ಬರವಣಿಗೆಯಲ್ಲಿ ತೊಡಗಿಸಿಕೊಂಡ್ರು ಅನ್ನೋದನ್ನು ತಿಳಿಸುತ್ತೆ. ಕವಿ ತಾವು ಈ ಕವಿತೆಯಲ್ಲಿ ಏಕೆ ಬರೆಯುತ್ತೇನೆ ಎಂಬುದಕ್ಕೆ ಕಾರಣಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಬರೆಯಲು ಕಾರಣ ಏನಂದರೆ, ಸುಮ್ಮನಿರಲು ಸಾಧ್ಯವಿಲ್ಲ. ಮನಸ್ಸಿನೊಳಗೆ ಉಂಟಾಗುವ ಆಲೋಚನೆಗಳು ಅವರನ್ನು ಬರೆಯುವಂತೆ ಪ್ರೇರೇಪಿಸುತ್ತದೆ. ತಮ್ಮ ಜೀವನದಲ್ಲಿ ಉಂಟಾದ ನೋವು, ಸಂವೇದನೆ, ಕ್ರಿಯೆ, ಪ್ರಕ್ರಿಯೆ ಅಕ್ಷರ ರೂಪದಲ್ಲಿ ಇವರು ಹಿಡಿದಿಡಲು ಬರೆಯುತ್ತಾರೆ. ಸದಾ ಹರಿಯುವ ನದಿಯಂತೆ ಯಾವಾಗಲೂ ಚಲನಶೀಲವಾಗಿರಲು ಇವರು ಬರೆಯುತ್ತಾರೆ. ಎಲ್ಲರೊಂದಿಗೆ ಬೆರೆತು ಒಂದಾಗಿರಲು ಇವರು ಬರೆಯುತ್ತಾರೆ. ಕವಿಯು ತನ್ನನ್ನು ತಾನು ಕಂಡುಕೊಳ್ಳಲು ಬರೆಯುತ್ತಾರೆ. ಇತರರಿಗೆ ತಮ್ಮ ಆಲೋಚನೆಯನ್ನು ತಲುಪಿಸಲು ಇವರು ಬರೆಯುತ್ತಾರೆ. ಓದುಗರರೊಂದಿಗೆ ಸಂವಾದ ಮಾಡಲು ಇವರು ಬರೆಯುತ್ತಾರೆ. ಸಂತೋಷಕ್ಕಾಗಿ, ದುಃಖಕ್ಕಾಗಿ, ನೋವಿಗಾಗಿ, ಸಿಟ್ಟಿಗಾಗಿ, ಕಿಚ್ಚು ಭಾವನೆಗಳಿಗಾಗಿ ಬರೆಯುತ್ತಾರೆ. ಸೊ ಇದರಲ್ಲಿ ಏನಿದೆ, ಯಾಕೆ ಕವಿ ಪದ್ಯವನ್ನು ಬರೀತಾರೆ, ಸಾಹಿತ್ಯವನ್ನು ಬರೀತಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಮೊದಲನೇದೇ ಕಾರಣ ಏನಂದರೆ, ಸುಮ್ಮನಿರೋದಕ್ಕೆ ಸಾಧ್ಯವಿಲ್ಲ. ಎರಡನೇ ಕಾರಣ, ತಮ್ಮಲ್ಲಿ ಉಂಟಾಗುವ ಆಲೋಚನೆಗಳನ್ನು ತಡೆಯೋದಕ್ಕಾಗೋದಿಲ್ಲ, ಆದ್ದರಿಂದ ಬರೀತಾರೆ. ಮೂರನೇದ್ದು, ತಮ್ಮ ನೋವು, ಸಂವೇದನೆ, ಕ್ರಿಯೆ, ಪ್ರಕ್ರಿಯೆಗಳನ್ನು ಅಕ್ಷರ ರೂಪದಲ್ಲಿ ತೋರಿಸ್ಬೇಕು ಅನ್ನೋ ಒಂದು ಆಸೆಯಿಂದ ಬರೀತಾರೆ. ನಾಲ್ಕನೇದ್ದು, ಚಲನಶೀಲವಾಗಿರಲು ಇವರು ಬರೀತಾರೆ. ಐದನೇದ್ದು, ಎಲ್ಲರೊಂದಿಗೆ ಬೆರೆಯೋದಕ್ಕೋಸ್ಕರ ಇವರು ಬರೀತಾರೆ. ಆರನೇದ್ದು, ತಮ್ಮನ್ನು ತಾವು ಯಾರು ಅಂತ ಪ್ರಶ್ನಿಸೋದಕ್ಕೋಸ್ಕರ ಬರೀತಾರೆ, ಕಂಡುಕೊಳ್ಳೋದಕ್ಕೋಸ್ಕರ ಬರೀತಾರೆ. ಏಳನೇದ್ದು, ತಮ್ಮ ಆಲೋಚನೆಯನ್ನು, ತಮ್ಮ ವಿಚಾರಗಳನ್ನು ಮತ್ತೊಬ್ಬರಿಗೆ ತಲುಪಿಸೋದಕ್ಕೋಸ್ಕರ ಬರೀತಾರೆ. ಎಂಟನೇದ್ದು, ಸಂವಾದ ಮಾಡೋದಕ್ಕೋಸ್ಕರ ಬರೀತಾರೆ. ಕೊನೆಯದಾಗಿ ತಮ್ಮ ದುಃಖ, ನೋವು, ಸಿಟ್ಟು, ಕಿಚ್ಚು ಈ ಭಾವನೆಗಳನ್ನು
ಹೊರಗಡೆ ಚೆಲ್ಲೋದಕ್ಕೋಸ್ಕರ ಬರೀತಾರೆ. ಸೊ ಇದಿಷ್ಟು ನೀವು ಯಾವುದೇ 5 ಮತ್ತು 10 ಅಂಕದ ಪ್ರಶ್ನೆ ನಾನೇಕೆ ಬರೆಯುತ್ತೇನೆ ಪದ್ಯದ ಮೇಲೆ ಕೇಳಿದರೆ ಇವುಗಳನ್ನ ನೀವು ಉತ್ತರವಾಗಿ ಬರೀಬೇಕಾಗುತ್ತೆ. ಡಿಸ್ಕ್ರಿಪ್ಷನಲ್ಲಿರುವಂಥ ವಾಟ್ಸಪ್ ಗ್ರೂಪ್ ಲಿಂಕು, ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಯೂಟ್ಯೂಬ್ ಮೆಂಬರ್ಶಿಪ್ನ ಜಾಯ್ನ್ ಆಗಿ. ನಿಮಗೆ ಎಕ್ಸಾಮ್ಗೆ ಕೇಳುವಂಥ ಫಿಕ್ಸ್ ಕ್ವಶನ್ಗಳು ಸಿಗುತ್ತೆ, ಎಲ್ಲ ನೋಟ್ಸ್ಗಳು ಸಿಗುತ್ತೆ. 9 ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಶಾರ್ಟ್ಕಟ್ ವಿಧಾನ ವಿಡಿಯೋಗಳ ಮೂಲಕ ನಿಮಗೆ ಹೇಗೆ ಬರೀಬೇಕು ಎಲ್ಲದೂ ಕೂಡ ಡೀಟೇಲ್ಸ್ ಆಗಿ ಸಿಗುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.